ಅಮ್ಮ ಮತ್ತು ಮಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ವಿ. ನೋಡಿ ಹೆಂಗೆ ಬರ್ತಾವ್ರೆ ಹಿಂದ್ಗಡೆ. ಇಲ್ಲಿ ಕ್ಯಾಮ್ರಾ ತಂದ್ರೆ ಅದಕ್ಕೆ ಸಪ್ರೇಟ್ ಅಲ್ಲ, ಒಬ್ಬರಿಗೆ ಪರೇಡ್ 100 ರೂಪೀಸ್ ಅಲ್ಲ, 50 ರೂಪಾಯಿ ಎಂಟ್ರಿಸಿದ್ದು ಸ್ನಾನ ಮಾಡಿಸ್ಬೇಕು, ಮುಟ್ಟು ಇದು ಮಾಡಬೇಕು, ಮೊಬೈಲಲ್ಲಿ ತೊಗೋಬೇಕು ಅಂದರೆ ಅದು 100 ಸಪ್ರೇಟ್ ಅಲ್ಲ, ಇಲ್ಲೇ ಕೊಡ್ತಾರೆ, ಎಲ್ಲದೂ ಇಲ್ಲೇ ತೊಗೊಂಡು. ಸೊ 250 ರೂಪಾಯಿ ಒಬ್ರಿಗೆ 50 ರೂಪಾಯಿ ಅಂತೆ. ಅಲ್ಲಿ ಹೋಗ್ಬಿಟ್ಟು ಆತಾಗ ನಾನು ಯಾವಾಗಲೂ ಬಂದಾಗ ನೆನಪು ಕ್ಯಾಮ್ರಾ ಎಲ್ಲ ತರ್ತಾರೆ DSLRಗೆ, ಅದಕ್ಕೆ ಸಪ್ರೇಟಾಗಿ ಅಮೌಂಟ್ ಇಸ್ಕೊತಾರೆ 100 ರೂಪೀಸ್ ಅಂತ. ಈಗ ಅದ್ರ ಬಗ್ಗೆ ಅವ್ರು ಏನು ಹೇಳೇ ಇಲ್ಲ. ಸೊ ವಿಡಿಯೋ ಅವ್ರು ಹೇಳಿದ್ರು ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ, ಆನೆ ಸ್ನಾನ ಮಾಡಿಸೋದಕ್ಕೆ 100 ರೂಪಾಯಿ ಆಗುತ್ತೆ. ಯಾವ್ದ್ರಲ್ಲ ವಿಡಿಯೋ ಏನಾದ್ರು ಮಾಡ್ಕೊಳ್ಳೋದಕ್ಕೆ ಮತ್ತೆ ಸ್ನಾನ ಮಾಡಿಸೋದಕ್ಕೆ 100 ರೂಪಾಯಿ ಅಂತ ಗೊತ್ತು. ಒಂದು ಜುಂಗ್ ಕೊಡ್ತಾರೆ ಗೈಸ್, ಜುಂಗು ಇಲ್ಲಾಂದರೆ ಎಂಥದ್ದು ತೆಂಗಿನದು ಚರಟ್ಟೆ ಕೊಡ್ತಾರೆ. ನಮ್ಮಬ್ಬ ನೋಡಲ್ಲಿ ಇವರೆಲ್ಲ ಬರೀ ಅಡಿಕೆ ಗಿಡ, ಕಾಫಿ ಗಿಡ. ಯಪ್ಪ, ಈ ಹಳ್ಳಿಯವ್ರ ಮದುವೆ ಬಿಟ್ಟು ಬೇಡ ನನ್ನ ಕತೆ. ಹೋಗಿದ ಕಡೆ ಎಲ್ಲ ಅಡಿಕೆನೇ ಇಲ್ಲ, ಟೀ ಬೇಡೇ ಇಲ್ಲ. ಈಗ ನೋಡಿ ನಾನು ಸ್ವಲ್ಪ ತಿಂಗಳು ಆ ಕಡೆ ಅಡಿಕೆ ಗಿಡದ ಬಗ್ಗೆ ಮಾತಾಡ್ತಾರೆ. ಇವಾಗ ಆನೆ ಅಟ್ಟಾಡ್ಸ್ಕೊಂಬಂತು, ಏನು ಮಾಡ್ತೀರಾ? ಆನೆ ಅಟ್ಟಾಡ್ಸ್ಕೊಂಬರ್ಬೇಕು, ನಾವು ಓಡಬೇಕು ಅಂತ ತಿಳ್ಕೊತೀವಿ. ಅದು ಓಡೋಕ್ಕಾಗಲ್ಲ, ನಾವು ಕುತ್ಕೊಂಡು ಹೋಗ್ತೀವಿ. ಹೆಂಗಿದ್ರು ಫಿಕ್ಸ್ ತಾವು. ಆನೆ ಬಂದರೆ ಹಿಂಗೆ ಜಿಗ್ಜಾಗ್ ಆಗಿ ಓಡ್ಬೇಕು. ಅದೆಲ್ಲ ಸುಮ್ಮನೆ ಹೇಳೋದು. ನಾವು ಜಿಗ್ಜಾಗ್ ಓಡಿಸಿ ಅದು ಸ್ಟ್ರೈಟೇ ಬರ್ತದೆ. ನಾವು ಹಿಂಗೆ ಓಡ್ಬಿಟ್ಟು ಅದು ಸ್ಟ್ರೈಟ್ ಬರ್ತದಲ್ಲ. ಜಿಗ್ಜಾಗ್ ಅಂದರೆ ಹೆಂಗೆ ಗೊತ್ತಾವ್ರು? ಇಲ್ಲಿ ನೋಡಿ ಮರ ಇರತ್ತಾ, ಮರದ ಹಂಗೆ ಖಾಲಿ ರೋಡ್ ಇದ್ರಲ್ಲಿ ಓಡೋಕ್ಕಾಗಲ್ಲ. ಸೈಕೋ ಲದ್ದಿ ತುಳಿತಾ ಇದ್ದೀನಿ ನಾನು. ಎರಡನೇ ಆನೆನೂ ಸ್ನಾನಕ್ಕೆ ಹೋಗ್ತಿದೆ. ಓಕೆ, ಸ್ನಾನ ಮಾಡಿಸು, ದುಡ್ಡು ಕೊಡೋದು ಬೇಡ. ಫ್ರೀಯಾಗಿ ಸ್ನಾನ ಮಾಡಿಸು, ನಾವು ದುಡ್ಡು ಕೊಡೋದು ಬೇಡ. ಫ್ರೀಯಾಗಿ ಸ್ನಾನ ಮಾಡಿದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕಂತ. ಮಾಡ್ಬೇಕನ್ಸುತ್ತೆ. ನಾನೇ ಬಾಲಕ್ ಸ್ಟ್ರೈಕಿಂಗ್ ಮಾಡ್ತೀನಿ. ನಾನೇ ಎಕ್ಸರ್ಸೈಸ್ ಮಾಡ್ತಿದ್ದೆ ಕಣೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಎಕ್ಸರ್ಸೈಸ್ ಮಾಡ್ತಿದ್ದೆ ಕಣೋ. ಮಲಗಬೇಕು. ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಅರೆ ಸೂರ್ಯ ಯೋಗ ಮಾಡ್ತಾ ಇರೋದು. ಈಗಿನ್ನೂ ಸೆಟ್ ಆಗಿದೆ ಪಕ್ಕದ ಬಿಡು. ಈಗ ಏನು ಸ್ಮೂತಾಗಿ ಲ್ಯಾಂಡ್ ಆಯ್ತು ನೋಡು. ಅದು ಯಾಕೆ ಇರೋಲ್ಲ ಮಿಕ್ಕಿದ ಆನೆಗಳು. ಇಲ್ಲೊಂದು ಕುಟ್ಟಿ ಆನೆ ಬರ್ತಿದೆ ನೋಡು, ಹಿಂಗೆ ಚಿಕ್ಕ 45 ವರ್ಷ ಆಗಿರ್ತದೆ. 45 ವರ್ಷ ಆಗಿರ್ತದೆ ಇದಕ್ಕೆ. ಅದು ನೋಡ್ರೆ ಅದು ನನ್ನ ಹತ್ರನೇ ಬರ್ತಿದೆ. ಈ ಪ್ರದೀಪ್ ಗೊತ್ತಾಯ್ತಲ್ಲ. ಆನೆಲಿ ಬಾಸ್ ಅದು ಗುಂಡಿ ತೋಡ ಏನು ಸಿಗ್ತದೆ ನೋಡು. ಚಮಕ್ ಕೊಟ್ಟಿದ್ದು ನೋಡ್ದ ಅದು. ಆನೆ ಸ್ನಾನ ಮಾಡ್ತಿದ್ದಾರೆ. ಇಲ್ಲೊಂದು ಆನೆ, ಇನ್ನೊಂದು ಆನೆ ಎಲ್ಲಿ ಹುಲಿ ತೋಸು ಆದ್ರೆ ಆಕ್ಚುಲಿ ತುಂಬಾ ಆನೆಗಳಿರ್ಬೇಕಿತ್ತು. ರೈಸ್ಗೆ 5 ಆನೆ
ಇವನು ಬೇರೆ ಅದ್ರಲ್ಲಿ ಡೈಲಾಗ್ ಹೊಡಿತಿದ್ದಾನೆ, 50 ರೂಪಾಯಿ ಇಸ್ಕೊಂಡ್ರು 5 ಆನೆ ತೋರಿಸೋರೆ ಅಂತ. ಹೆವಿ ಹೈಟ್ ಇದೆ ಇದು. ಜಿಮ್ಮಿಗೆ ಹೋಗುತ್ತೆ ಇದು, 6 ಪ್ಯಾಕ್ ಇದೆ ಇದಕ್ಕೆ. ಹೊಟ್ಟೆನೇ ಇಲ್ಲ ಆನೆಗೆ ಇದಕ್ಕೆ. ಹೈಟ್ ಇದೆ, ಒಳ್ಳೆ ಹೈಟ್ ಇದೆ. ಇನ್ನು ಕಾಡಲ್ಲಿ ಆನೆ ಹಿಂಗಿದೆ, ಅದೇ ಕಾಲಿಗೆ ಏನು ಆಗಿದೆ ಕಾಲೆಲ್ಲ ನೀರು ಹಾಕೋ ನೋಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅದು ಆನೆ ನೀರು ಹಾಕ್ತಿರೋದೆಲ್ಲ ಉಗೀತಿರೋದು. ನೆನ್ಸ್ದ ಹೂ ಅಂತ ಉಗಿತೈತೆ. ಒಳ್ಳೆ ಸ್ಪೀಡ್ ಬರ್ತಿದೆ. ನೀರು ಸಿಂಪಲ್ ಒಬ್ಬರೇ ನೀರು ಕುಡಿತಾರೆ ನೋಡಿ ಗೈಸ್. ಇಲ್ಲೊಂದು ಫ್ಯಾಮಿಲಿ ಆನೆ ಬರ್ತಿದೆ. ತಗೋ ಅದು ನೋಡು, ಅದ ದನನ ಓಡಿಸ್ಕೊಂಡು ಹೋಯ್ತು. ಆ ಚಿಕ್ಕ ಮರಿ ಆ ದನ ಇಲ್ಲ, ಅದು ಓಡಿಸ್ಕೊಂಡು ಹೋಗ್ಬಿಡ್ತದು. ಅದು ಎಂಟರ್ಟೈನ್ಮೆಂಟ್ ಆನೆಗಳು, ಮರಿ ಆನೆ ಅಂದ್ರೆ ಅದಕ್ಕೆ ಕಂಟ್ರೋಲ್ ಇಲ್ಲ. ಅದಕ್ಕೆ ಅದು ಆ ಕಡೆ ಈ ಕಡೆ ಇದೆ. ಚಿಕ್ಕ ಮರಿ ಇದೆ, ಅದು ಸೆಂಟ್ರಲ್ ನೋಡ್ಕೊ. ಅದೆಲ್ಲೋಯ್ತು ಅಲ್ಲಿ ಚಿಕ್ಕ ಸೊಂಡ್ಲು. ಅದೆರಡು ಸೆಂಟ್ರಲ್ ಒಂದು ಸೊಂಡ್ಲು ಬರ್ತಿದೆ ನೋಡಿ, ಚಿಕ್ಕದು. ಆ ಮರಿನ ಕರ್ಕೊಂಡೋಗೈತಲ್ಲ ಅಲ್ಲಿಗೆ. ಮರಿಗೆ ಬರೀ ಸೊಂಡ್ಲು ಮಾತ್ರ ಮೇಲೆ ಬರ್ತಿದೆ. ಚೆನ್ನಾಗಿದೆ, ಅದು ಒಳ್ಳೆ ಕೊಂಬು, ಕರೆಕ್ಟ್ ಸೈಜ್. ಮರಿ ಆ ಮರಿ ಎಲ್ಲ ಯಾವಾಗ ಬುದ್ಧಿ ಕಲಿಯುತ್ತೆ? ಅದೆಲ್ಲ ಟೈಮ್ ಹಿಡಿತು ಅದಕ್ಕೆ, ಒಳ್ಳೆ ಟೈಮ್. ಅಯ್ಯೋ ಆನೆ ಹೊಡ್ಕತೈತೆ ಅದು ಈ ಮತ್ತೆ ಅದಕ್ಕೆ ಇದು ಬರಲ್ಲ, ಸೊಳ್ಳೆ ಕಡೆ ಅಲ್ವಾ, ಡಬಲ್ ಆನೆ, ಹೆಣ್ಣಾನೆ. ಓ ಸೌಂಡು ಅಲ್ರಾಮ್. ಒಳ್ಳೆ ಜನ ಮತ್ತೆ ಹೈಟ್ ಸಿಕ್ತಿಲ್ಲ ಅಂತ ಅತ್ತಿ, ಬರಲ್ಲ. ನಾನು ನಿನ್ನ ಫ್ರೆಂಡ್ಸ್ ಆಗೋಣ. ಅದಂಗೆ ಅದು ಕ್ಯಾಟ್ ವಾಕ್ ಮಾಡೋ ಥರ ಮಾಡ್ಕೊಂಡು ಹೋಗ್ತೈತೆ. ಅದು ಪಾಡಿ ಇರ್ತದೆ ಲೈಫ್. ಇದೇ ಕ್ಯಾಂಪು, ಇದೇ ಕ್ಯಾಂಪ್. ಅದು ಅಲ್ಲಿಂದ ಕರ್ಕೊ ಬಂದ್ರಲ್ಲ, ಅದು ಫಾರೆಸ್ಟ್ ಕಾಡಿಂದ ಕರ್ಕೊಬಿಡೋದು. ಹಂಗೆ 1 ಗಂಟೆಗೆ ಇಲ್ಲಿಂದ ಹೊಂಟ್ರೆ ನಾಳೆ ಬೆಳಗ್ಗೆವರೆಗೂ ಅದು ಕಾಡಲ್ಲೇ ಇರ್ತವೆ. ಓ ಆನೆ ಸ್ನಾನ ಮಾಡಿಸ್ಕೊಂಡ್ಬಂದ್ರೆ ಮಣ್ಣು ಮಾಡ್ಕೋತೈತೆ ಅಲ್ಲಿ. ಅದೀಗ ಅರ್ಧ ಗಂಟೆ. ಆನೆ ಬೆವರಲ್ಲ, ಆನೆ ಬೆವರಲ್ಲ. ಆನೆ ಬೆಳಕು ಯಾರಿಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಅದು ಬೆವರಲ್ಲ ಅಂತ. ಆನೆ ಬೆವತ್ತು, ಅದು ರಿಟರ್ನ್ ಬಾಯಿಂದ ನೀರು ತೆಗೆದು ಮೈ ಮೇಲೆ ಹಾಕೊಳ್ತದೆ ಆನೆ. ಆನೆಗೆ ಹಂಗೆ ಏನೆಲ್ಲ ಇದೆ. ಸೈಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಆನೆ ನೋಡಿ ಅಂತ ಕರ್ಕೊ ಬಂದ್ರೆ ಅದು ನೋಡಿ. ಅಶ್ವತ್ಥಾಮ ಅದೇ ಇದೇ ಆಗಿರ್ಬೇಕು. ಅದೇ ಆ ತಲೆಗೆ ಬೊಟ್ಟು ಮಾರ್ಕ್ ಇದೆ ನೋಡಿ. ಓ ಹಾಯ್ ಅಂತಿದೆ ಕಂದ. ಅಶ್ವತ್ಥಾಮ ಒಳ್ಳೆ ಹೆಸರು ಅಲ್ಲ ಇದೆಲ್ಲ ಇದು ಅಶ್ವತ್ಥಾಮ ಅಲ್ವಾ? ನೋಡಿ ಗೈಸ್, ಈ ಆನೆ ಹೆಸರು ಅಶ್ವತ್ಥಾಮ. ಅಷ್ಟೇ ಆಗಿದ್ದು, 3 ವರ್ಷ ಆಗಿತ್ತು ಹಿಡ್ಕೊಂಬಂದ್ಬಿಟ್ಟು. 3 ವರ್ಷ ಆಗಿದೆ ಕಡೆ ಇಲ್ಲಿ ಬಂದು ಕಾಡಲ್ಲಿ ಓಡಾಡ್ತಿದ್ದ. ಹಾಳಾಡಿಸ್ತೈತೆ ಆರಾಮಾಗಿ ಕಾಡಲ್ಲಿ ಆರಾಮಾಗಿದ್ದೆ ನಾನು. ಚಿಕ್ಕಮಂಗ್ಳೂರು ಡಿವಿಷನ್ ಎತ್ಕೊಂಬಂದೆ. ಇವರೆಲ್ಲ ಕರ್ಕೊಬಂದ್ಬಿಟ್ಟು ನನ್ನನ್ನು ಹಾಕ್ಬಿಟ್ಟವ್ರೆ ಅಂತ. 3900 kg ಇದೆಯಂತೆ. 39 ವರ್ಷ ಈ ಆನೆಗೆ. ಇದು ಹಾಸನಲ್ಲಿ ಹಿಡಿದಿಲ್ಲ ಆನೆ. ಕುಂತಿ 14, 10, 11 ವರ್ಷ ಆಯ್ತು ಇದು. ಮಾಡಕ್ ಹೋಗ್ತೈತಿ, ಹೇಳ್ಕೊಳಕ್ಕೆ ಸಿಗ್ತಿಲ್ಲ. ಇದು 11 ವರ್ಷ ಆಯ್ತು. 2014 ಬಂದಿರೋದು. ಭಾನುಮತಿ ಒಂದೇ ದಿನ ಬಂದಿರೋದು, ಈ 7 ಮೇ 2014. ರಾಘವೇಂದ್ರ, ಅದಕ್ಕೆ ಅದ್ರ ಹೆಸರು. ಮಂತ್ರಾಲಯದಿಂದ ಬಂದಿರೋದಕ್ಕೆ 2014. 4000 kg ಉಂಟಂತ ನಮ್ಮ. ಜನ್ಸಿರಾನೆ ಧ್ರುವ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. 4 ವರ್ಷ ಆಯ್ತು. ಬಂದ್ಬಿಡ್ತದೆ ಬೆಳಿಸಿಗೆ ಬರ್ಬೇಕಾದ್ರೆ ಹುಡುಕ್ಬೇಕಲ್ಲ ಅಷ್ಟೊಳಗೆ ಕಾಡೊಳಗಡೆ. ಕಾಡೊಳಗೆ ಗುಂಪಿಗೆ ಸೇರ್ಕೊಳ್ತಾ ಹೋಗ್ಬಿಟ್ಟು ಅದ್ರೊಳಗೆ ಹೆಂಗೆ ಬಿಡ್ಕೊಂಬರೋದು ಇದನ್ನ. ಕಾಡೊಳಗಡೆ ಸೇರ್ಕೊಂಡ್ ಮೇಯ್ತದಲ್ಲ,
ಅದೇ ಬೆಳಿಗ್ಗೆ ಹೊರಟ್ರೆ ಒಂದು 2-3 ಗಂಟೆ ಬೇಕು ಹುಡ್ಕಕ್ಕೆ ನಿಮಗೆ. 2-3 ಗಂಟೆ ಬೇಕು ಹುಡ್ಕಕ್ಕೇನೆ. ಹೇಳೋಕ್ಕಾಗಲ್ಲ, ಬೆಳಗ್ಗೆ 6 ಗಂಟೆ ಸಿಕ್ಕಿದ್ರೆ ಬೇಗ ಸಿಗುತ್ತೆ, ಇಲ್ಲ ಹೆಂಗೆ ಹುಡುಕ್ಲೇಬೇಕು ನೀವು ಅವತ್ತು? ಹುಡ್ಕೊಂಡು ತರಲೇಬೇಕು. ರಾತ್ರಿ ಆಗಲಿ ಹೋಗ್ಬಿಟ್ಟಿರುತ್ತಲ್ಲ ಮತ್ತೆ ಅದು ಒಂದಿನ ಬೇಕು 23 ಕಿಲೋಮೀಟರ್ ಆರಾಮ್ ನಡ್ಕೊಂಡು ಹೋಗ್ಬಿಡ್ತದೆ. ಜಾಸ್ತಿನೇ ಹೋಯ್ತದೆ ಅದು. ಇದ್ರ ಅಮ್ಮ ಅಲ್ಲಿದೆ ನೋಡಿ, 2ನೇ ಆನೆ. ಮೊದಲನೇದು ಒಂದು ಮಗು ಇದೆ ಆಲ್ರೆಡಿ, ಓಡಾಡ್ತೈತೆ ಅದ್ರಲ್ಲಿ ಓಡಾಡ್ಕೊಂಡೈತೆ. ಇವಾಗ ಕಾಡಿಗೆ ಬಿಟ್ರು ಅಂತಂದ್ರೆ ಅದನ್ನ ಎಲ್ಲೆಲ್ಲೋ ಹೋಗಿರುತ್ತಂತೆ. ಆ ಟೆನಿಕಾಸ್ಟ್ ನಾಳೆ ಮತ್ತೆ ಅವ್ರು ಅದನ್ನ ಹುಡ್ಕೊಂಡು ತರಲೇಬೇಕಂತ. ನೈಟ್ ಆದ್ರೂ ಬೆಳಿಗ್ಗೆ ಆದ್ರೂ ತರಲೇಬೇಕಂತ ಹೋಗ್ಬಿಟ್ಟು. ಅದು ಎಷ್ಟೆಷ್ಟು ದೂರ ಹೋಗಿದ್ರು ಅವ್ರು ತಿಳ್ಕೊಂಡು ಬರ್ಲೇಬೇಕು. ಬೇರೆ ಕಾಡಾನೆ ಗುಂಪಲ್ಲಿ ಇರ್ತಂತೆ ಹೋಗ್ಬಿಟ್ಟು ಅಲ್ಲಿಂದ ಬಿಡಿಸ್ಕೊಂಡ್ ಬರ್ಬೇಕಂತೆ. ಬೇರೆ ಕಾಡಾನೆ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಂತೆ, ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾರಂತೆ. ಏನೇ ಆಗಲಿ ಬಿಡಿಸ್ಕೊಂಡ್ ಬರ್ಲೇಬೇಕಂತ. ಆ ಚಿಕ್ಕ ಮರಿ ಫ್ರೀ ಬಿಟ್ಬಿಡ್ತಾರಂತೆ ಕಾಡಿಗೆ. ಚಿಕ್ಕ ಚಿಕ್ಕದ್ರು ಬಿಟ್ಬಿಟ್ಟಿರ್ತಾರೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಇವತ್ತಿನ ಮುಗ್ದಿಲ್ಲ, ಇನ್ನೇನೋ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್. ಅಲ್ಲೊಂದು ಫ್ಯಾಮಿಲಿ ಆನೆ ಇತ್ತು, ಅದು ನೋಡಕ್ಕಾಗಿ ಅದು ಫ್ಯಾಮಿಲಿ ಆನೆನಾ? ಹಾ, ಅದೇ ಚಿಕ್ಕ ಮರಿ. ಅದೇ ತಾನೇ 2 ಬಂದಿರೋದು. ಅಪ್ಪ ಅಮ್ಮ ಅಲ್ಲ, ಅದು 2 ಹೆಣ್ಣಾನೆ. 2 ಹೆಣ್ಣಾನೆ, 1 ಮರಿ ಅದು. ಓಕೆ ಬಾಯ್. ವಿಡಿಯೋ ಬರ್ತದೆ ನಾಳೆ ನಮ್ದಲ್ಲ, ನ್ಯೂಸಲ್ಲಿ. ಊಟ ಮಾಡಕ್ ಬಂದಿದ್ದ ಜಾಗದಲ್ಲಿ ಲೋಟ ಕದ್ಕೊಂಡು ಹೋದ್ರು. ಆಮೇಲೆ ನಾವು ಫ್ಲಾಶ್ ಮಾಡೋದು, ಅವ್ರು ಅದು ಗ್ರೂಪಿಗೆ ತಾಮ್ರ ಇಟ್ಟಿದ್ದಾರೆ. ಪೇಂಟ್ ಹೊಡೆದ್ಬೇಡ, ನಾವು ಮನೆಗೆ ಹೋಗಿ ಹೇಳೋದು ಹೋಟ್ಲಲ್ಲಿ ಡೂಪ್ಲಿಕೇಟ್ ತಾಮ್ರ. ನೋಡಿ ಗೈಸ್, ಎಲ್ಲೋ ಊರಿಗೆ ಬಂದ್ಬಿಟ್ಟು ಕಳ್ಳನ ಮಕ್ಕಳು ಏನೇನು ಮಾಡ್ತಿದಂತೆ. ಎಂಥದ್ದು? ಹಾಂ ಹೇಳು. ಹಾಂ, ಗೇರಣ್ಣಲ್ಲ, ಗೇರಣ್ಣು. ಇಲ್ಲೊಬ್ಬ ಏನೋ ಮಾಡ್ತಾನೆ, ಅದು ಹಣ್ಣು ಆಗಿಲ್ಲ ಬಿಡ ಪ್ರದಿ. ಏನೆಲ್ಲ ಬೇಡ ಕೆಲಸ ಮಾಡ್ತಾನೆ ಇವ್ಗಳು ಬಂದ್ಬಿಟ್ಟು. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬರ್ತಾ ಇದ್ದಿದ್ದೆ ಈ ಹಣ್ಣು ಇದು ಹಂಗೆ. ಹೌದು, ದಿಲೇಟ್ ಒಂದಿಗೆ 2 ಸಿಕ್ಕಿದ ತಗೊಂಬಂದ ಅತ್ತ ಪ್ರದಿ. ಸೀಬೆಹಣ್ಣು ಮುರಿದು ಮತ್ತೆ ಸೀಬೆಹಣ್ಣು ಕೈಗೆ ಬರಲ್ಲ, ಮಾರ ಹೆಂಗೂ ಮುರಿಯಲ್ಲ, ಕೊಂಬೆ ಅವನೆಲ್ಲಿ ಬೇಕಾ ಹತ್ತುವುದು. ಕಲರ್ ಐತಲ್ಲ ಅದೇನು? ರಾಂಪಲ. ರಾಂಪಲ. ಅಷ್ಟೇ.